ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಸ್ವರ ಸಾಮ್ರಾಜ್ಞಿ ಎಸ್ ಜಾನಕಿಯವರ ಬಗ್ಗೆ ಗಣ್ಯರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ಇವತ್ತು ಹಂಚಿಕೊಂಡಿದ್ರು. ಸೊ ರಿಪಬ್ಲಿಕ್ ಕನ್ನಡ ಸಾಮಾನ್ಯ ಜನರಿಗೂ ಕೂಡ ಎಸ್ ಜಾನಕಿಯವರ ಬಗ್ಗೆ ಮಾತನಾಡಲು ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಜಾನಕಮ್ಮ ಅವರ ಬಗ್ಗೆ ನಿಮ್ಮ ನುಡಿನಮನ ಸಲ್ಲಿಸಲು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ವಾಟ್ಸಪ್ ನಂಬರ್ಗೆ 2 ಲೈನ್ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ಜೊತೆಗೆ ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು. ಜೊತೆಗೆ ಸ್ವರ ಸಾಮ್ರಾಜ್ಞಿ ಎಸ್ ಜಾನಕಿಯವರ ಬಗ್ಗೆ ಗಣ್ಯರೆಲ್ಲ ತಮ್ಮ ಅಭಿಪ್ರಾಯಗಳನ್ನ ಇವತ್ತು ಹಂಚಿಕೊಂಡಿದ್ರು. ರಿಪಬ್ಲಿಕ್ ಕನ್ನಡ ಸಾಮಾನ್ಯ ವೀಕ್ಷಕರಿಗೂ ಜಾನಕಿಯವರ ಮಾತನಾಡಲು ಅವಕಾಶ ಮಾಡಿಕೊಡ್ತಾ ಇದೆ. ನೀವು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಡಿ. ಫಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಶೇಖರ್ ಅಂದ್ಬಿಟ್ಟು ನಂಜನಗೂಡಿಂದ. ಓಕೆ ಸರ್, ಹೇಳಿ ಸರ್. ಸರ್, ಇವತ್ತು ನಮ್ಮ ನೆಚ್ಚಿನ ಗಾಯಕಿ ಜಾನಕಮ್ಮನವರು ಅಗಲಿದ್ದಾರೆ. ಅದು ತುಂಬಾ ನೋವಾಗ್ತಾ ಇದೆ ನಮ್ಗೆ. ಮತ್ತೆ ಆ ಥರ ಗಾಯಕಿ ಭಾರತದಲ್ಲಿ ಹುಟ್ಟೋದು ಇಲ್ಲ, ಹುಟ್ಟೋದು ಇಲ್ಲ. ಆದ್ರಿಂದ ನಮ್ ಕಡೆಯಿಂದ ಭಾಳ ದುಃಖ ಆಗ್ತಾ ಇದೆ ಸರ್. ಅವ್ರ ಬಗ್ಗೆ ಅವ್ರ ಹಾಡನ್ನೆಲ್ಲ ನಾವು ಚಿಕ್ಕಂದ್ರಿಂದ ಕೇಳಿ ನಮ್ಗೆ ಒಂಥರ ಇವತ್ತು ಅವ್ರನ್ನ ಅಗಲಿದ್ದಾರೆ ಅಂತ ಹೇಳಕ್ಕೆ ನಮ್ಗೆ ಮನ್ಸು ಬರ್ತಾ ಇಲ್ಲ ಅಲ್ವಾ. ನಾವು ಅವರ ಕಾಲಘಟ್ಟದಲ್ಲಿ ಹುಟ್ಟಿದ್ವಿ ಅನ್ನೋದೇ ನಮ್ ಪುಣ್ಯ ಅನ್ಸುತ್ತೆ. ಹೌದು ಸರ್. ನಮ್ಗೆ ಇವಾಗ ಸರ್ ಒಂದು 46 ಇಯರ್. ನಾನು ಹೆಚ್ಚು ಕಮ್ಮಿ 1-2 ವರ್ಷ 3 ವರ್ಷದಾಗ ಇದ್ದಾಗ್ಲಿಂದ ನಾವು ಜಾನಕಮ್ಮ ಅಂತ ಆಡೋ ಇದ್ ಮಾಡ್ಕೊಂಡು ನಾವು ಒಂಥರ ಅದ್ರಲ್ಲಿ ಬೆರೆಸ್ಬಿಟ್ಟಿದ್ವಿ ಸರ್. ನಿನ್ನೆ 7 ಗಂಟೆಲಿ ನಮ್ಗೆ ವಿಷಯ ಗೊತ್ತಾದ ತಕ್ಷಣ ನಿಮ್ ಟಿವಿ ಮುಖಾಂತರ ನಮ್ಗೆ ಗೊತ್ತಾಗಿತ್ತು ಅದು. ನಾವು ನಿಮ್ ಟಿವಿ ಯಾವಾಗಲೂ ಜಾಸ್ತಿ ನೋಡ್ತಾ ಇರ್ತೀವಿ ನಿಮ್ದೇನೆ. ಆದ್ರಿಂದ ನಮ್ಗೆ ಮನ್ಸಲ್ಲಿ ಬಹಳ ಇದಾಯ್ತು. ಆದ್ರೂ ಇವತ್ತು ಅಂತಿಮ ದರ್ಶನಕ್ಕೆ ಬರ್ಬೇಕು ಅಂತ ಮಾಡಿದ್ವಿ ಸರ್. ಎಲ್ಲ ಹೊರಗಡೆ ಹೊಂಟೋಗ್ಬಿಟ್ಟು ಬರಕ್ ಆಗ್ಲಿಲ್ಲ ಮೈಸೂರಿಗೆ. ನಾವು ನಂಜನಗೂಡಲ್ಲಿ ಇದ್ರೂ ಬರಕ್ ಆಗ್ಲಿಲ್ಲ ಅವ್ರನ್ನ ನೋಡಕ್ಕೆ. ಅದಕ್ಕೋಸ್ಕರ ಬಹಳ ತುಂಬಾ ಫೀಲಿಂಗ್ ಆಗ್ತಾ ಇದೆ. ಆದ್ರೆ ನಾವು ಅವ್ರನ್ನ ಇನ್ನೂ ಸತ್ತೋಗಿದ್ದಾರೆ ಅಥವಾ ಮರಣ ಹೊಂದಿದ್ದಾರೆ ಅಂತ ಅನ್ಸುತ್ತಾನೆ ಇಲ್ಲ ಮನ್ಸಲ್ಲಿ. ಅದು ಫೀಲಿಂಗ್ ಆಗಿದೆ ಸರ್. ಯಾವ್ದಾದ್ರು ಅವ್ರಿಗೆ ದೊಡ್ಡ ಪ್ರಶಸ್ತಿ ಅಂತಿದ್ರೆ ಒಂದು ಭಾರತ ರತ್ನ ಕೊಡ್ಲಿ ಅಂತ ನಮ್ಮ ಆರೈಕೆ. ಎಸ್ ಖಂಡಿತ ಕೂಡ ಆಗ್ಲಿ. ಮರಣೋತ್ತರ ಭಾರತ ರತ್ನ ಸಿಗುವಂತ ಆಗ್ಲಿ ನಿಮ್ಮ ಆಶಯದಂತೆ. ಥ್ಯಾಂಕ್ ಯು ಸೋ ಮಚ್ ಶೇಖರ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಶ್ರೀರಾಮ್ ಅವರು ಶಿರದಿಂದ. ಸರ್ ನಮಸ್ಕಾರ. ನಮಸ್ತೆ ಸರ್. ಶ್ರೀರಾಮ್ ಶಿರಾದಿಂದ ಸರ್. ಸರ್, ನಿನ್ನೆ ಈ ಸಾವಿನ ಸುದ್ದಿ ಕೇಳಿ ನಮ್ಗಂತ ಬೇಸರ ಆಗ್ಬಿಡುತ್ತೆ ಸರ್. ಯಾಕೆಂದ್ರೆ ನಾವು ಮೊದಲು ಟಿವಿ ಮಾಧ್ಯಮ ಬಂದಿರ್ಲಿಲ್ಲ. ರೇಡಿಯೋಗಳಲ್ಲಿ ಹಾಡುಗಳು ಬರ್ತಾ ಇದ್ವು. ಅಂದ್ರೆ ಇವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೊತೆ ರಾಜ್ಕುಮಾರ್ ಜೊತೆ ಎಲ್ಲ ಆಡ್ತಿದ್ದ ಹಾಡುಗಳನ್ನ ನಾವು ಪತ್ರದ ಮೂಲಕ ಬರೆದು ಇಂತ ಹಾಡು ಹಾಕ್ರಿ ಅಂತ ಕೇಳ್ತಾ ಇದ್ವಿ. ಯಾಕೆಂದ್ರೆ ಇವ್ರ ಹಾಡುಗಳು ಕೇಳೋ ಇಷ್ಟಕ್ಕೋಸ್ಕರ ಪಾಪ ರೇಡಿಯೋದಲ್ಲಿ ನಮ್ಮ ಹಾಡುಗಳನ್ನ ನಮ್ಮ ಹೆಸರು ಹೇಳಿ ಹಾಡು ಹಾಕ್ತಿದ್ರು ಅವರು. ಟಿವಿ ಮಾಧ್ಯಮದ ಮೂಲಕ ಇವರು ನಾವು ಸರ್. ಈಗ ಒಂದ್ ಏನಪ್ಪಾ ಅಂದ್ರೆ ಇವ್ರಿಗೆ ಎಲ್ಲೇ ಆಂಧ್ರದಲ್ಲಿ ಹುಟ್ಟಿದ್ರು ಕೂಡ ಕರ್ನಾಟಕದ ಮೇಲೆ ಪ್ರೀತಿ ಇದ್ದು ಮೈಸೂರಿನಲ್ಲಿ ಇಲ್ಲಿವರೆಗೂ ಜೀವನದಲ್ಲಿ ಇದ್ರು. ಈಗ ಮೈಸೂರು ತಪ್ಪಿ ಬೆಂಗಳೂರು ಎರಡರಲ್ಲೂ ಕೂಡ ಒಂದೊಂದು ಸರ್ಕಲ್ ತಪ್ಪಿರೋ ಒಂದೊಂದು ರಸ್ತೆಗಳಿಗೆ ಇವ್ರ ಹೆಸರಿಡಬೇಕು. ಮತ್ತು ಕರ್ನಾಟಕ ಸರ್ಕಾರ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿನೂ ಕೊಡಬೇಕು. ಮತ್ತು ಇನ್ನೊಂದೇನಪ್ಪಾ ಅಂದ್ರೆ ಇವ್ರ ಹೆಸರು ಮೇಲೆ ಒಂದು ಪ್ರಶಸ್ತಿ ಹೊಸದಾಗಿ ಮಾಡ್ಬೇಕು ಸರ್. ಎಸ್ ಜಾನಕಿ ಸಂಗೀತ ರತ್ನ ಎಸ್ ಜಾನಕಿ ಪ್ರಶಸ್ತಿ ಅಂತ ಹೇಳಿ ಒಂದು ವರ್ಷಕ್ಕೊಬ್ಬವ್ರಿಗೆ ಯಾರಿಗೂ ಸಂಗೀತದಲ್ಲಿ ಸಾಧನೆ ಮಾಡಿರೋರ್ಗು ಒಂದೊಂದು ಪ್ರಶಸ್ತಿ ಕೊಡೋದಕ್ಕೋಸ್ಕರ ನಮ್ ಸರ್ಕಾರ ಅವ್ರ ಹೆಸರನ್ನ ಚೆನ್ನಾಗಿ ಉಳಿಸ್ಬೇಕು ಸರ್. ಖಂಡಿತ ಶ್ರೀರಾಮ್ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ವಿಠಲ್ ಅಂತ ಇಂಡಿಯಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ. ಎಸ್ ಜಾನಕಿ ಸರ್ ನಮ್ಮ ಕನ್ನಡ ನಾಡಿಗೆ ಅದ್ಭುತ ಒಂದು ಕೊಡುಗೆ ಸರ್. ಅವ್ರ ಹೆಸರಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಅವರಿಗೆ ಒಂದು ಮರೆಯಲಾರದಂತದ್ದೊಂದು ಇದು ಮಾಡಿಕೊಡ್ಬೇಕು ಡಿ ಕೆ ಸರ್ ಮುಖ್ಯಮಂತ್ರಿ ಅವರು. ಯಾಕಂದ್ರೆ ಅವರು ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಇಡೀ ಭಾರತದಾದ್ಯಂತ ಮರೆಯಲಾರದಂತ ಒಂದು ಗಾಯನ ಕೊಟ್ಟಿದ್ರೆ ಅದ್ಭುತ ಸರ್ ಅವರು. ಅವರು ನಮ್ಮ ಮಿನಿಸ್ಟರ್ ಆಗಲಿ ಮುಖ್ಯಮಂತ್ರಿ ಆಗಲಿ ಇವರೆಲ್ಲ ಕಾಲು ಕಳ್ಕೊತ ತಿರುಗಾಡ್ಬಾರ್ದು ಅಂತ ಒಂದು ನೆನಪಿನ ಒಂದು ಕೊಡುಗೆ ಕೊಟ್ಟು ಹೋಗಿದ್ದಾರೆ ಸರ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ವಿಠಲ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ರಮೇಶ್ ಅಂತ ಮಂಡ್ಯದಿಂದ. ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ ಸರ್. ಸರ್ ಏನಿಲ್ಲ ಸರ್, ಅವರು ಪಾಪ ಅಗಲಿದ್ದಾರೆ. ಅವ್ರಿಗೆ ಸರ್ಕಾರ ಗೌರವದ ಜೊತೆಗೆ ಇದ್ದವ್ರಿಗೆ ಅವ್ರಿಗೆ ಒಂದು 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 ಸ್ಥಾನಮಾನ ಕೊಡ್ಬೇಕು ಸರ್. ಮೈಸೂರು ಅಂತ ಭಾರಿ ಇಷ್ಟಪಟ್ಟವ್ರೆ. ಮೈಸೂರಿನಲ್ಲಿ ಅವ್ರಿಗೆ ಪಾಪ ಒಂದು ಸ್ಥಾನಮಾನ ಕೊಟ್ಟು ಅವ್ರಿಗೊಂದು ಆ ಜಾಗನ ಒಂದು
ಪ್ರಸಿದ್ಧಿ ಮಾಡ್ಬೇಕು ಸರ್ ಆ ಜಾಗನ. ಅಲ್ವಾ? ಹೌದು ಸರ್. ಅವ್ರು ಇಷ್ಟಪಟ್ಟಂತ ಜಾಗ ಅದು. ಹೌದು ಸರ್. ಮೈಸೂರು ನೋಡಿ ಸರ್, ಆ ಹುಟ್ಟಿರೋದು ಎಲ್ಲೋ ಅವ್ರ ನಮ್ಮ ನಾಡು, ನಮ್ಮ ಮೈಸೂರ್ನ ಇಷ್ಟಪಡೋರೆ ಅಂದ್ರೆ ನಾವು ಹೆಮ್ಮೆ ಅಲ್ವಾ ಸರ್ ಇಂಥ ಮನುಷ್ಯ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಶ್ರೀನಿವಾಸ ಉಪಾಧ್ಯಾಯ, ಉಡುಪಿ ಪಣಿಯಾಡಿ ಹೇಳಿ. ಎಸ್, ಮಾತಾಡಿ ಸರ್. ಜಾನಕಿ ಅವರ ಬಗ್ಗೆ ಹೇಳಲಿಕ್ಕೆ ಸ್ವರವೇ ಸಾಕಾಗ್ಲಿಕ್ಕಿಲ್ಲ. ಅವರು ಉಡುಪಿಯಲ್ಲಿ 10 ವರ್ಷ ಮೊದಲು ಬಂದಿದ್ರು ಉಡುಪಿಗೆ. ಕೃಷ್ಣದೇವರಿಗೆ ಸೇವೆ ಕೊಟ್ಟಿದ್ರು, ರಥೋತ್ಸವ. ನಾನು ದೇವರಿಗೆ ಮನೆಗೆ ಅಂತ ದೇವರ ಫೋಟೋ ತಂದದ್ದು ಭಕ್ತಿಪೂರ್ವಕವಾಗಿ ಅವರಿಗೆ ಕೊಟ್ಟಿದ್ದೇನೆ. ಅವರಿಗೆ ಅವರು ಸಂತೋಷ ಪಟ್ಟಿದ್ದಾರೆ. ಮತ್ತೆ ಬಳೆ ಮಾರುವ ಮಹಾತಾಯಿ ಅವರಿಗೆ ಚಿನ್ನದ ಉಂಗುರ ಉಡುಗೆ ಕೊಟ್ಟಿದ್ದಾರೆ, ಬೆರಳಿಗೆ ಹಾಕಿ. ಮೀಟ್ ಮಾಡಿದ್ರಾ ಆ ಸಂದರ್ಭದಲ್ಲಿ? ಏನ್ ಸರ್? ಮೀಟ್ ಮಾಡಿದ್ರಾ ಆ ಸಂದರ್ಭದಲ್ಲಿ? ಅಲ್ಲೇ ಉಡುಪಿ ರಥಬೀದಿಯಲ್ಲಿ ಅವರು ತೇರು ಎಳಿತಾ ಇದ್ರು. ಆಗ ನಾವು ಮಾತಾಡಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ನನ್ನ ಮನೆಗೆ ಬಂದ ದೇವರ ಫೋಟೋವನ್ನು ಅವರಿಗೆ ಕಾಣಿಕೆಯಾಗಿ ಕೊಟ್ಟಿದ್ದೇನೆ. ಆ ನೆನಪನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೆಳೆದವರು ನಾವೆಲ್ಲ. ಎಸ್ ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಕುಮಾರ್ ಅಂತ. ಕುಮಾರ್ ಅವರೇ ನಮಸ್ಕಾರ. ಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮೋಸ್ಟ್ಲಿ ಕರೆ ಕಟ್ ಆಗಿರ್ಬೇಕು. ಸಾಕಷ್ಟು ಜನ ಅವರ ನೆನಪಿನ ಬುತ್ತಿಯನ್ನ ಹಂಚ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಇವಾಗೊಬ್ರು ಫೋನ್ ಮಾಡಿದ್ರು, ಅವರು ಉಡುಪಿಯಲ್ಲಿ. ಎಸ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಆಶಾ ಅಂತ, ಮೈಸೂರಿಂದ. ಆಶಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ 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 ಮೇಡಮ್. ಸರ್, ಎಸ್ ಜಾನಕಿ ಅಮ್ಮ ನಮ್ಗೆ ತುಂಬಾ ತುಂಬಾ ಇಷ್ಟ. ನನಗಂತೂ ಬಹಳ ಇಷ್ಟ. ಅವ್ರ ಹಾಡು ಎಲ್ಲ ನನಗಿಷ್ಟ. ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ತುಂಬಾ ಖುಷಿ ನನಗೆ. ಮೈಸೂರಲ್ಲೇ ಇದ್ದು ನಿಮ್ಗೆ ಅವರ ಹಾಡು ಯಾವ್ದು ಇಷ್ಟ? ನಿಮ್ಗೆ ತುಂಬಾ ಇಷ್ಟ? ಅವ್ರ ಪ್ರತಿಯೊಂದು ಹಾಡು ನಮಗಿಷ್ಟ ಸರ್. ಯಾವ್ದನ್ನ ನೀವು ಮೆಲಕ್ ಹಾಕ್ತೀರಾ? ಇನ್ ಕೇಸ್ ಏನಾದ್ರು ಒಂದ್ 2 ಲೈನ್ ಹೇಳೋದಾದ್ರೆ ಯಾವ್ದು ಹೇಳ್ತೀರಾ ಇವಾಗ? ನಾನು ಹೇಳೋದಾದ್ರೆ ಒಂದು ಸಣ್ಣದಿ ಹಪ್ಪಣ್ಣ ಸಾಂಗ್ ಸರ್. ಎಸ್, ಆ ಮುಖಾಂತರ ಒಂದು ನುಡಿ ನಮನವನ್ನ ಸಲ್ಲಿಸಬಹುದಾ? ಓ ಖಂಡಿತ ಸರ್. ಎಸ್ ಹೇಳಿ. ಕರೆದರು ಕೇಳದೆ ಸುಂದರ ನೀಕೆ ನನ್ನಲ್ಲಿ ಈ ಮೌನ, ಕರೆದರು ಕೇಳದೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ. ಹೇಳಿ, ಮಾತಾಡಿ. ಮೈಸೂರಿಂದ ನಾನು ಕಾಲ್ ಮಾಡ್ತಾ ಇದ್ದೀನಿ. ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಬಟ್ ನಾನು ಇಲ್ಲೇ ಇದ್ದವ್ರು ನೋಡಕ್ ಆಗ್ಲಿಲ್ಲ, ಅದೊಂದು ಬೇಜಾರಿದೆ. ಹಾಗಾಗಿ ಎಸ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ಈರಯ್ಯ ಅವರೇ. ನಮಸ್ಕಾರ ಈರಯ್ಯ ಅವರೇ. ಸರ್ ನಮಸ್ಕಾರ. ಮಾತಾಡಿ ಸರ್. ಸರ್, ಎಸ್ ಅವರು ಹುಟ್ಟಿದ್ದು ಬೇರೆ ಕಡೆ ಆದ್ರೂ ಕೂಡ ಎಸ್ ಕನ್ನಡದ ಮೇಲೆ ಅಪಾರ ಪ್ರೀತಿ, ಮೈಸೂರಿನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಮ್ಮೆಲ್ಲ ಕನ್ನಡಿಗರ ಅಭಿಮಾನ ಮತ್ತು ಹೆಮ್ಮೆ ಸರ್. ಹೀಗಾಗಿ ನಮ್ಮ ಕನ್ನಡಿಗರ ಹೃದಯ ಶಕ್ತಿ ಇತಿ ಭಾರತಕ್ಕೆ ಪರಿಚಯ ಮಾಡಿಸಿದ್ರು ನನ್ನ ಅಭಿಮಾನ ಅವ್ರ ಬಗ್ಗೆ. ನಿಜವಾಗ್ಲೂ ಕೂಡ ತಾವು ಈ ಮೂಲಕ ಸಾಮಾನ್ಯರಿಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ರಿ, ಇದು ಕೂಡ ಸಂತೋಷ. ಸಾಮಾನ್ಯರಾಗಿ ಬಿಟ್ಟು ಅಸಾಮಾನ್ಯರಾಗಿ ಬೆಳೆದಿರ್ತಕ್ಕಂಥ ಜಾನಕಮ್ಮನವ್ರನ್ನ ಕನ್ನಡ ತುಂಬಾ ಪ್ರೀತಿಸಿದೆ ಅಂತಕ್ಕಂಥದ್ದು ಈ ಮೂಲಕ. ಓಕೆ, ಥ್ಯಾಂಕ್ ಯು ಸೋ ಮಚ್ ವೀರಯ್ಯ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಗೋಪಾಲ ಕೃಷ್ಣ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಗೋಪಾಲ್ ಕೃಷ್ಣ ಅವರೇ, ನಮಸ್ಕಾರ. ಮಾತಾಡಿ. ನಮಸ್ಕಾರ ಸರ್. ಹೇಳಿ ಸರ್. ಸರ್ ಸರ್, ಒಂದು ರಿಕ್ವೆಸ್ಟ್, ಒಂದು ಸಣ್ಣ ರಿಕ್ವೆಸ್ಟ್ ಸರ್, ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು ಮ್ಯೂಟ್ ಮಾಡಿ ಸರ್. ಮಾತಾಡಿ ಮಾತಾಡಿ. ಸರ್ ನಮಸ್ಕಾರ. ಹೇಳಿ ಹೇಳಿ. ಸರ್ ಹೌದು, ಆಕ್ಚುಲಿ ನಮ್ಗೆ ಮಾತಾಡಿ ಮಾತಾಡಿ ಮಾಡಿದ್ದೀನಿ ಸರ್. ಹಲೋ ಸರ್, ನಮಸ್ಕಾರ ಸರ್. ಸರ್ ನಮಸ್ಕಾರ. ಎಸ್ ಜಾನಕಿ ಅಮ್ಮವ್ರ ಬಗ್ಗೆ ಭಾರಿ ಹೆಮ್ಮೆ ಇದೆ ಸರ್. ಹೌದು ಸರ್. ನಮ್ದು ಮೂಟೆಬಂದ್ರು, ಹಾವೇರಿ ಡಿಸ್ಟಿಕ್. ಹಲೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಗೋಪಾಲ್ ಕೃಷ್ಣ ಅವರೇ, ರಿಪಬ್ಲಿಕನ್ ಜೊತೆ ಮಾತನಾಡಿ. ದಯವಿಟ್ಟು ವೀಕ್ಷಕರೇ, ನೀವು ಕಾಲ್ ಮಾಡ್ತೀರಾ, ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಅಂದ್ರೆ ಕರೆ ಕಟ್ ಆಗುತ್ತೆ. ಇನ್ನೊಬ್ರು ಕೂಡ ಕಾಲರ್ ರೆಡಿ ಇದ್ದಾರೆ, ಸುರೇಶ್ ಅವರು ಹಾವೇರಿಯಿಂದ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಾನು ಹಾವೇರಿಯಿಂದ ಸುರೇಶ್ ಬಾರ್ಕಿ ಅಂತ ಮೂಟೆಬಂದ್ರು. ಮಾತಾಡಿ ಸರ್. ನಾನು ಒಬ್ಬ BTS ಡ್ರೈವರ್ ಇದ್ದೆ. ಎಸ್ ಜಾನಕಿ ಅಮ್ಮವ್ರ ಬಗ್ಗೆ ಹಾಡು ಕೇಳಿ ಚಿಕ್ಕಂದ ಕೇಳ್ತಾ ಇದ್ದೆ. ನನಗೆ ಇವಾಗ 51 ವರ್ಷ.
51 ವರ್ಷ ನಿಮ್ಗೆ. ಹಾ 51 ವರ್ಷ. ಆ ಅಮ್ಮನ ಹಾಡು ನಾನು ಯಾವಾಗ್ಲೂ ರೇಡಿಯೋದಲ್ಲಿ ಕೇಳ್ತಾ ಇದ್ದೆ. ಯಾವ ಹಾಡು ನಿಮ್ಗೆ ತುಂಬಾ ಇಷ್ಟ? ಯಾವ ಹಾಡನ್ನ ನೀವು ಜಾಸ್ತಿ ಕೇಳ್ತಾ ಇದ್ರ? ನಾನು ಜಾಸ್ತಿ ಕೇಳ್ತಾ ಇದ್ದದ್ದು ಮಸಣದ ಹೂವು. ಹಾ 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 ಹಾ. ಒಂದು ನುಡಿ ಹೇಳ್ತೇನೆ ಸರ್. ಒಂದಲ್ಲ, ನೀವು 2 ನುಡಿ ಹೇಳಿ ಅವರಿಗೆ ನುಡಿ ನಮನವನ್ನ ಸಲ್ಲಿಸಿ. ಹಾ, ನುಡಿ ನಮನ. Yes, ಅಮ್ಮ ಖಂಡಿತ. ಅಂತ ಅಮ್ಮನ ಬಗ್ಗೆ ನಾ ಗೌರವದಿಂದ ಹೇಳ್ತೇನೆ ಸರ್. ಖಂಡಿತ ಖಂಡಿತ ಖಂಡಿತ. ಹಾ. ಓ ಗುಣವಂತ, ಓ ಗುಣವಂತ, ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗತಿಲ್ಲ, ಪದಗಳೇ ಸಿಗತಿಲ್ಲ. ಇಷ್ಟೇ ಸರ್. ಅಮ್ಮನ ಬಗ್ಗೆ ಬಹಳ ಗೌರವ ಸರ್. ಖಂಡಿತ. ಯಾಕಂತ ಹೇಳಿದ್ರೆ ಸುರೇಶ್ ಅವರೇ, ಯುವ ಜನತೆಗೆ, ಯುವಕರಿಗೆ ಪ್ರೇರಣೆ. ನೀವು ನೋಡಿ 51 ವರ್ಷ ಆದ್ರೂ ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಅವರೇ. ಇನ್ನೊಬ್ರು ಆನಂದ್ ಅವರು ಇದ್ದಾರೆ, ಬೆಂಗಳೂರಿಂದ ಕಾಲರ್ ರೆಡಿ ಇದ್ದಾರೆ. ಆನಂದ್ ಅವರೇ ನಮಸ್ಕಾರ. ನಮಸ್ಕಾರ. ಮಾತಾಡಿ ಮಾತಾಡಿ. ಹಾ, ಥ್ಯಾಂಕ್ಸ್ ನಮ್ಗೆ ಏನೋ ನಮ್ಮ ಅಭಿಪ್ರಾಯ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ನಮ್ಗೆ ಏನೋ ಏನ್ ಹೇಳ್ತಾರೆ, ತುಂಬಾ ಸಂತಾಪ ಸೂಚಿಸ್ತೀನಿ. ಒಂದು, ನಾವು ಚಿಕ್ಕ ಮಕ್ಕಳಿಂದ ಎಸ್ ಜಾನಕಿ ಅಮ್ಮ ಮತ್ತೆ ಟಿ.ಬಿ ಅವ್ರ ಸಾಂಗ್ಗಳೇ ಕೇಳ್ಕೊಂಡ್ ಬೆಳೆದವರು. ಆಮೇಲೆ ನಮ್ಗೇನಾದ್ರು ಏನೋ ದುಃಖ ಆದ್ರೆ, ಸಂತೋಷ ಆದ್ರೆ ಕೋರ್ಸ್ ಅವ್ರ ಹಾಡುಗಳನ್ನೇ ಹಾಕೊಂಡು ನಾವು ಅದನ್ನ ಅನುಭವಿಸ್ತಾ ಇದ್ವಿ. ಬಟ್ ಅಗೇನ್ ಕನ್ನಡ ಚಿತ್ರರಂಗಕ್ಕೆ ಮತ್ತು ಇಡೀ ಭಾರತ ಚಿತ್ರರಂಗಕ್ಕೆ ಒಂದು ತುಂಬಲಾರ್ದ ನಷ್ಟ ಅಂತ ಹೇಳ್ಬೋದು. ಅಗೇನ್ ಏನ್ ಹೇಳ್ತಾರೆ, ಕನ್ನಡಕ್ಕೊಬ್ಬನೇ ರಾಜ್ಕುಮಾರ್ ತರ ಇವ್ರ ತರ ನಮ್ಗೆ ಎಲ್ಲೂ ಸಿಗೋದಿಲ್ಲ. ಎಷ್ಟೇ ಜನ್ಮ ಎತ್ತಿದ್ರು ಒಂದು ಸುವರ್ಣ ಯುಗ ಅಂತ್ಯ ಆಯ್ತು ಅಂತಾನೆ ಹೇಳ್ಬೋದು ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಆನಂದ್ ಅವರೇ. ಬಳ್ಳಾರಿಯಿಂದ ನೇತ್ರಾವತಿ ಅವರು ಇದ್ದಾರೆ. ನೇತ್ರಾವತಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಮೇಡಮ್. ಅವ್ರು ಜಾನಕಿ ಅಮ್ಮನವರು ಅಗಲಿದ್ದು ತುಂಬಾ ದುಃಖ ತಂದಿದೆ ಸರ್. ಎಸ್, ಅವ್ರಿಗೆ ನಮ್ಮ ನುಡಿ ನಮನಗಳು ಸರ್. ಹೇಳಿ ಹೇಳಿ ಹೇಳಿ. ಒಂದು ಹಾಡು ಹೇಳಕ್ಕೆ ಹೇಳ ಮೂಲಕ ಅವ್ರಿಗೆ ಒಂದು ಅಂತಿಮ ಖಂಡಿತ ಹೇಳಿ ಹೇಳಿ. ಕಂಗಳು ವಂದನೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ಮುರಿದೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ಮುರಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಜೊತೆಗೆ ಇನ್ನೊಬ್ರು ಮಂಜು ಅಂತ ಹೊಳಲ್ಕೆರೆಯಿಂದ ಮನು 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 ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಳಿ ಹೇಳಿ ಹೇಳಿ. ಸರ್ ನಾವು ಜಾನಕಿ ಅಮ್ಮ ದೊಡ್ಡ ಅಭಿಮಾನಿಗಳು. ನಮ್ದೇನ ಸರ್, ಕರ್ನಾಟಕ ಸರ್ಕಾರದಿಂದ ಮೈಸೂರಲ್ಲಿ ಅವ್ರಿಗೆ ಸ್ಟ್ಯಾಚು ಆಗ್ಬೇಕು ಅಂತ ನಮ್ಗೆ ಬಹಳ ಆಸೆ ಸರ್. ಅವರ ಹಾಡಿನ ಒಂದು ಧ್ವನಿರೂಪವಾಗಿ ಅವ್ರ ಸ್ಟ್ಯಾಚು ಆಗಿ ಮುಂದೆ ಬರುವಂತ ಪೀಳಿಗೆ ಅವ್ರಿಗೋಸ್ಕರ ಒಂದು ಹಾಡಿನ ಪ್ರತಿಧ್ವನಿಯಾಗಿ ಅವ್ರಿಗೋಸ್ಕರ ಆಗಿ ಒಂದು ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರ್ ಇಂದ ನಾವು ಕರ್ನಾಟಕ ಪರವಾಗಿ ಅವಾಗ ಕೇಳ್ತೀವಿ ಸರ್. ಅಲ್ವಾ? ನಾವು ಸರ್ ಏನು ಬೇಡ ಸರ್, ಅವ್ರ ಕೊನೆ ಉಸಿರು ಇರೋವಾಗ ನಾವು ಕನ್ನಡದ ಬೆಳೆದಿರಲ್ಲ, ಅದು ನಮ್ಗೆ ಒಂದು ಖುಷಿ ಸರ್. ಮೈಸೂರಲ್ಲಿ ಮಣ್ಣು ಆಗ್ಬೇಕು ಅಂತ ಅವ್ರು ಆಸೆ ಪಟ್ಟಲ್ಲ, ಅದೊಂದು ಖುಷಿ ಸರ್ ನನಗೆ. ಏನಾರ ಮಾಡಿ ಸರ್ಕಾರ ಇದ್ರ ಕ್ರಮ ತಗೊಂಡು ಹಂಸಲೇಖ ಅವ್ರು ಹೇಳ್ದಂಗೆ ಅಲ್ವಾ ಅವ್ರಿಗೋಸ್ಕರ ಸ್ಟ್ಯಾಚು ಮಾಡಿದ್ರೆ ಮುಂದೆ ಬರೋ ಒಂದು ಸಂಗೀತ ಅಭ್ಯಾಸ ಮಾಡೋರಿಗೆ ಬಹಳ ಸ್ಫೂರ್ತಿಯಾಗಿತ್ತು ಸರ್ ನಮ್ಮ ಅನಿಸಿಕೆ ಸರ್. ಎಸ್, ಓಕೆ, ಥ್ಯಾಂಕ್ ಯು ಮನು ಅವರೇ. ಸಾಕಷ್ಟು ಜನರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಅವರವರ ನುಡಿ ನಮನವನ್ನ ಸಲ್ಲಿಕೆ ಮಾಡಿದ್ರು. ಸಾಕಷ್ಟು ಜನ ಕಾಲ್ ಕೂಡ ಮಾಡ್ತಾ ಇದ್ದಾರೆ, ಮತ್ತೆ ನಾನು ಕನೆಕ್ಟ್ ಮಾಡ್ತೀನಿ. ಸೊ ಕಾಲ್ ಮಾಡಿದವರಿಗೆ ಎಲ್ಲರಿಗೂ ಕೂಡ ಧನ್ಯವಾದ.